ಅಮ್ಮನ ಬೀರುನ್ ತೆಗೆದು ನೋಡ್ಬಿಟ್ಟು ಅವ್ರ ಸೀರೆದೆಲ್ಲ ಒಂದು ರೌಂಡ್ ನೋಡೋದೇ ಒಂಥರ ಚಂದ. ಯಾವಾಗಲೂ ನಾನು ಹಿಂಗೆ ಮಾಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವಿವಾಗ ಹೊರಟಿರೋದು ಬ್ಯಾಂಗ್ಳೂರು ಕಡೆಗೆ. ಆಲ್ಮೋಸ್ಟ್ ತುಂಬಾ ತಿಂಗಳುಗಳಾಗಿತ್ತು ನಾನು ಬ್ಯಾಂಗ್ಳೂರಿಗೆ ಹೋಗಿ. ಆಲ್ಮೋಸ್ಟ್ 6 ಮಂತ್ಸ್ ಮೇಲೇ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಕಾಲ ಕೂಡ ಬಂದಿದೆ ಹೋಗೋದಕ್ಕೆ. ಬ್ಯಾಂಗ್ಳೂರ್ಗೆ ಹೋಗ್ತಿರೋ ರೀಸನ್ ನಮ್ಮ ಅಮ್ಮ ಮನೆಗೆ ಹೋಗ್ತಿರೋದು. ತುಂಬ ತಿಂಗಳುಗಳಾಗಿದ್ದರಿಂದ ನಮ್ಮಮ್ಮ ಬಾ ಅಂತಲೇ ಇದ್ರು. ಸೊ ನಮ್ಮ ಪಾಪುನು ಅಷ್ಟೇ ಕರ್ಕೊಂಡು ಹೋಗೇ ಇರಲಿಲ್ಲ. ಸೊ ಗೈಸ್, ನಾನು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಪಾಪು 3 ಜನನೂ ಹೋಗ್ತಿರೋದು. ಸೊ ಹಸ್ಬೆಂಡ್ ಬಂದು ನಮ್ಮನ್ನ ಡ್ರಾಪ್ ಮಾಡೋದಕ್ಕೋಸ್ಕರ ಬಂದಿದ್ದರು. ಬಸ್ಸಲ್ಲೆಲ್ಲ ಅವನ್ನ ಎತ್ಕೊಂಡು ಲಗೇಜ್ ಇಟ್ಕೊಂಡು ಹೋಗೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಡ್ರಾಪ್ ಮಾಡಿ ಬರ್ತೀನಿ ಅಂತೇಳಿ ಬರ್ತಿದ್ದಾರೆ. ಸೊ ಗೈಸ್, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಮೇಯ್ನ್ ಕೆಲಸ ಇರೋದು ನಮ್ಮ ಅಮ್ಮನ ಮನೆಗೆ ಅಂತಾನೆ ಹೋಗ್ತಿರೋದು. ಅಲ್ಲಿ ಒಂದು 2-3 ಕೆಲಸಗಳಿದ್ದಾವೆ. ಆ್ಯಂಡ್ ಅಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಆಗಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ, ನಿಮಗೂ ಯೂಸ್ಫುಲ್ ಆಗ್ಬೋದು. ಬನ್ನಿ ಗೈಸ್. ನಿದ್ದೆ ಮಾಡ್ತಿದ್ದ ಪಾಪ, ಎತ್ಕೊಂಡು ಕರ್ಕೊಂಡು ಬಂದ್ಬಿಟ್ವಿ. ಮಧ್ಯಾಹ್ನದ ನಿದ್ದೆ ಆಗಿಲ್ಲ ಅವನಿಗೆ, ನಿದ್ದೆ ಕಂಡಿಲ್ಲ. ನೋಡಿ ಗೈಸ್, ನನ್ನ ಮಗನ ಕಟ್ಟಿಂಗು ಹೆಂಗೆ ಮಾಡಿಸಿದೀವಿ ನೋಡಿ. ಸೈಡಲ್ಲಿ ಡಿಸೈನ್ ಕಟ್ಟಿಂಗ್ ಇದು ಈ ಥರ ಇದೆ. ಸ್ಟೈಲಾಗಿ ಕಾಣಿಸ್ತಿದೆ ನೋಡಿ. ಸೊ ನಾವು ರೀಚ್ ಆದ್ವಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮನೆ ಮಾಡಿದ್ಮೇಲೆ ಇದೇ ಮನೆ ಕೆಳಗಡೆ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಇದ್ವಿ. ಸೊ ಇವಾಗ 2nd ಫ್ಲೋರಲ್ಲಿ ಇರೋದು. ಈ ಮನೆ ಮಾಡಿದ್ಮೇಲೆ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು. ಈ ಮನೆಗೆ ಶಿಫ್ಟ್ ಆಗಿನೇ ಆಲ್ಮೋಸ್ಟು 4 ಮಂತ್ಸ್ ಆಯಿತು. ಸೊ 5 ಮಂತ್ಸ್ ಅಂತ ಗೈಸ್ ನಮ್ಮಮ್ಮ ಹೇಳ್ತಿದ್ದಾರೆ. 5 ಮಂತ್ಸ್ ಆಯಿತು. ಬಾ ಅಂತಲೇ ಇದ್ರು ನಮ್ಮಮ್ಮ. ಫೈನಲಿ ಇವಾಗ ಕಾಲ ಕೂಡ ಬಂದಿದೆ, ಈಗ ಬಂದಿದ್ದೀನಿ. ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ ಗೈಸ್, ಮದುವೆ ಆಗೋಕ್ಕೂ ಮುಂಚೆ ಎಲ್ಲ ಏನಿಲ್ಲ ಅವಾಗವಾಗ ಬರ್ಬೋದು ಅನ್ನೋ ಮೆಂಟಾಲಿಟಿಲಿ ಇರ್ತೀವಿ. ಬಟ್ ಆಗದೇ ಇಲ್ಲ. ವರ್ಷಕ್ಕೊಂದು 2-3 ಸಲ ಬರ್ಬೋದೇನೋ ಅಷ್ಟೇ, ಜಾಸ್ತಿ ಬರೋಕ್ಕಾಗಲ್ಲ. ಜರ್ನಿ ಜಾಸ್ತಿ ಇರುತ್ತೆ. ಯಾರು ಕರ್ಕೊಂಡು ಬಂದರೆ ಬರಬಹುದು. ಆಮೇಲೆ ಬಸ್ಸಲ್ಲೆಲ್ಲ ಹತ್ತಿಸ್ಕೊಂಡು ಕೂರಿಸ್ಕೊಂಡು ಬರೋದೆಲ್ಲ ಸ್ವಲ್ಪ ಹಿಂಸೆ ಪಾಪು ಇದ್ದಾಗ. ಅದೇನೋ ಗೊತ್ತಿಲ್ಲ ಗೈಸ್, ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮನ ಬೀರುನ್ ತೆಗೆದು ನೋಡ್ಬಿಟ್ಟು ಅವ್ರ ಸೀರೆದೆಲ್ಲ ಒಂದು ರೌಂಡ್ ನೋಡೋದೇ ಒಂಥರ ಚಂದ. ಯಾವಾಗಲೂ ನಾನು ಹಿಂಗೆ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸೋ ಏನಂತ ಗೊತ್ತಿಲ್ಲ. ಬರ್ತೀನಿ, ನೋಡ್ತೀನಿ, ಯಾವುದು ಚೇಂಜಸ್ ಇರೋಲ್ಲ. ಗೊತ್ತಿರುತ್ತೆ ಎಲ್ಲ ಸೀರೆಗಳು ಹೊಸ್ದಾಗಿ ತೊಗೊಂಡಿರೋದು, ಹಾಕೊಂಡಿರೋದು ಎಲ್ಲ ಗೊತ್ತಿರುತ್ತೆ. ಬಟ್ ಆದರೂ ಏನೋ ಒಂಥರ ಅದು ಹುಚ್ಚು ಅಂತಲೇ ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ನೀವೆಲ್ಲ ನಿಮ್ಮ ತವ್ರ ಮನೆಗೆ ಹೋದಾಗ ಯಾರೆಲ್ಲ ಏನು ಮಾಡ್ತೀರಾ, ಮಾಡೋ ಫಸ್ಟ್ ಕೆಲಸ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನಾನಂತೂ ಹಿಂಗೆ ಮಾಡ್ತೀನಿ. ಆದರೆ ಯಾವುದನ್ನು ತೊಗೊಂಡು ಹೋಗಲ್ಲ. ಆದರೆ ಏನೋ ಒಂಥರ ಅದನ್ನು ತೆಗೆದು ನೋಡು, ಇದಾ, ಸರಿ ಆಯಿತು, ಕ್ಲೋಸ್ ಮಾಡು ಅಷ್ಟೇ. ಇದೊಂಥರ ನನಗೆ ಕ್ರೇಜು. ಸೊ ಇವಾಗಲೂ ಅಷ್ಟೇ, ಬಂದ ತಕ್ಷಣ ಬ್ಯಾಗ್ ಇಟ್ಟು ಫೇಸ್ ವಾಶು ಮಾಡಿಲ್ಲ, ಅಷ್ಟು ಬೇಗ ಹೋಗ್ಬಿಟ್ಟು ಆ ಕೆಲಸ ಮಾಡಿದ್ದೀನಿ. ಇದೊಂಥರ ಫನ್ನಿ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಿಂಗೇನಾ ಹೇಳಿ ನನಗೆ.
ಸೊ ಗೈಸ್, ನಾವು ಬ್ಯಾಂಗ್ಳೂರಲ್ಲಿ ಡೇ ಫಸ್ಟ್ ಹೋಗಿದ್ದು ಎಲ್ಲಿಗೆ ಅಂತಂದರೆ ಟೆಂಪಲ್ಗೆ. ಸೊ ಈ ದೇವರು ಯಾವುದಪ್ಪ ಅಂತಂದರೆ ನೀವು ಮುಂದೆ ನೋಡ್ತೀರಾ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಲಾಸ್ಟ್ ಇಯರ್ ಸೇಮ್ ಇದೇ ಥರ ಏಪ್ರಿಲ್ ಟೈಮಲ್ಲೇ ನಮ್ಮ ಅಮ್ಮನ ಮನೆಗೆ ಬಂದಾಗ ಸುಮ್ಮನೆ ಹೋಗೋಣ ಅಂತೇಳಿ ಹೋಗಿದ್ದು. ಬಟ್ ನನಗೆ ಈ ಸಲ ಹೆಂಗೂ ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ವ, ಇಲ್ಲಿಗೆ ಹೋಗಲೇಬೇಕು, ಈ ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಫಸ್ಟ್ ಪ್ರಿಯಾರಿಟಿ ಇದೆ ಅಂದ್ಕೊಂಡು ಆ್ಯಂಡ್ ಒಳ್ಳೆ ವಾರ ಕೂಡ ಸಿಕ್ಕಿತ್ತು ಅಂತೇಳಿ ಹೋಗ್ತಿರೋವಂತಹ ಟೆಂಪಲ್ ಇದು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಮನಸ್ಸಿಗೆ ತುಂಬ ಹತ್ತಿರ ಆಗೋಯ್ತು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದಿನ ಅಂತೂ ತುಂಬ ಅಂದರೆ ತುಂಬ ರಶ್ ಇತ್ತು ಗೈಸ್. ನಾವು ಟಿಕೆಟ್ ತೊಗೊಂಡೋಗಿದ್ದು. ಸೊ ಇದು ಶುಕ್ರವಾರ ಆಗಿದ್ದರಿಂದ ಈ ದೇವ್ರಿಗೆ ಆ್ಯಕ್ಚುಲಿ ಆಬ್ವಿಯಸ್ಲಿ ರಶ್ ತುಂಬಾ ಇರುತ್ತೆ. ಸೊ ಹಂಗಾಗಿ ಟಿಕೆಟ್ ತೊಗೊಂಡು ನಾವು ಬೇಗ ಹೊರಟ್ಬಿಟ್ವಿ. ಇದು ಯಾವುದಪ್ಪ ಅಂತಂದರೆ ಇದೆ ಬಂಡಿ ಮಹಾಕಾಳಿ ಟೆಂಪಲ್. ಸೊ ನಾವು ಬಂದಿರೋದು ಇಲ್ಲಿಗೆ. ಲಾಸ್ಟ್ ಟೈಮ್ ನಾವು ಬಂದಾಗ ನೀರು ಹಾಕಿಸ್ಕೊಳ್ಳೋದು ಮಿಸ್ ಆಗಿತ್ತು. ಹೌದು, ಇದು ದೇವ್ರ ವಿಗ್ರಹದ ಮೇಲಿಂದ ನೀರು ಹಾಕ್ತಾರೆ, ಅದಕ್ಕೆ ನಾವು ತಲೆ ಹೊಡ್ಡಿದ್ರೆ ಆ ನೀರು ನಮ್ಮ ಮೇಲೆ ಬೀಳುತ್ತೆ. ಆ ಥರ ನೀರು ಹಾಕಿಸ್ಕೊಳ್ಳೋದು ಮಿಸ್ ಆಗಿತ್ತು. ಈ ಸಲ ಅದೇನೇ ಆಗಲಿ ಹಾಕಿಸ್ಕೊಳ್ಳೇಬೇಕು ಅಂತೇಳಿ ಬೇಗನೆ ಹೋಗಿದ್ವಿ. ಆ್ಯಂಡ್ ಟಿಕೆಟ್ ತೊಗೊಂಡು ಬೇಗ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ನೀರು ಕೂಡ ಹಾಕಿದ್ರು. ತುಂಬ ನೆಮ್ಮದಿ ಅನಿಸ್ತು. ನಮ್ಮ ಪಾಪಗೂ ಕೂಡ ನೀರು ಹಾಕಿಸ್ಕೊಂಡು ಬಂದ್ವಿ. ಆ್ಯಂಡ್ ಹಾಗೆ ಒಂದು ಸೈಡ್ ಫುಲ್ಲು ಪ್ರಸಾದಕ್ಕೆ ಅಂತಲೇ ಜಾಗ ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ರಶ್ ಇರೋದ್ರಿಂದ ಅಷ್ಟು ಜಾಗ ಕೂಡ ಸಾಕಾಗ್ತಿರ್ಲಿಲ್ಲ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತೊಗೊಂಡು ತಿನ್ಕೊಂಡು ನನ್ನ ಮಗ ಇದೊಂದು ಟಾಯ್ ಇಷ್ಟಪಟ್ಟ ಅಂತೇಳಿ ಕೊಡಿಸಾದ್ಮೇಲೆ ಯಾಕಾದರೂ ಕೊಡಿಸಿದ್ವೋ ಅಂತ ಅನಿಸ್ತು. ಯಾಕಂದರೆ ಹಿಂಗೇನೆ ಅದನ್ನು ಹಿಡ್ಕೊಂಡು ಹುಡ್ಕೋ ಓಡ್ತಾ ಇರ್ತಾನೆ. ಅವ್ನ ಹಿಂದೆ ನಮ್ಮಮ್ಮ ಇಲ್ಲ ನಾನು ಹಿಂಗೆ ತಿರುಗ್ತಾನೆ ಇದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಸೊ ಇವನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲೇ ಇದ್ದು ಮನೆಗೆ ವಾಪಸ್ ಬಂದ್ವಿ. ಸೊ ನಾವು ಡೇ 2 ಹೋಗಿದ್ದು ಎಲ್ಲಿಗೆ ಅಂತಂದರೆ ಇವಾಗೆಲ್ಲ ಸೀರೆ ಸಾಗರ ಅಂತೆಲ್ಲ ಮಾಡ್ತಿದ್ದಾರಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ನಾನು ನನ್ನ ಕಸಿನ್ ಇಬ್ಬರು ಕೂಡ ಹೋದ್ವಿ. ಹಾನೆಸ್ಟ್ ರಿವ್ಯೂ ಹೇಳ್ಬೇಕಂತಂದರೆ ಸ್ಯಾರಿ ಕಲೆಕ್ಷನ್ ಓಕೆ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೋದಾಗಲೇ ಸ್ವಲ್ಪ ಜಾಸ್ತಿ ಲೇಟ್ ಆಗಿದ್ದರಿಂದ ನಮಗಷ್ಟು ಇಡ್ಸಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಆಫರ್ ಕೂಡ ಏನು ಅಂಥ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ನನಗೆ. ಅಂಗಡಿಗೂ ಮತ್ತು ಇಲ್ಲಿಗೂ ತುಂಬ ತೀರಾ ಡಿಫ್ರೆನ್ಸ್ ಅಂತೇನು ಅನ್ನಿಸ್ಲಿಲ್ಲ. ಅಲ್ಲೇನು ಪರ್ಚೇಸ್ ಕೂಡ ಮಾಡಲಿಲ್ಲ ನಾನು, ಯಾಕಂದರೆ ನನಗೆ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹೋದ್ವಿ, ನೋಡ್ಕೊಂಡು ಹಾಗೆ ಜಯನಗರ ಫೋರ್ಟ್ ಬ್ಲಾಕ್ ಸುತ್ಕೊಂಡು ಏನಾದರೂ ಬೇಕಾಗಿರೋ ಥಿಂಗ್ಸ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಗೈಸ್, ಇಷ್ಟೇ ವ್ಲಾಗು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.